ಅಂದ್ಬಿಟ್ಟು ಒಂದು ಸಿನಿಮಾನ ರೂಲ್ ಔಟ್ ಮಾಡೋದಿದೆಯಲ್ಲ, ಸುಮ್ಮನೆ ಅದು ಏನೋ ಮಾಡಿ ನೋಡಿ ಹಿಂಗೆಲ್ಲ ಮಾಡ್ತಿದ್ದಾರೆ ಅದು ಇದು ಅಂತ ಏನೋ ಮಾಡೋದಿದೆಯಲ್ಲ, ಅದು ರೆಗ್ಯುಲರಾಗಿ ನಡೀತಾನೆ ಇರುತ್ತೆ. ಅದಕ್ಕೇನೆ ಮೋಸ್ಟ್ಲಿ ನೆಕ್ಸ್ಟ್ ಸಿನಿಮಾದಿಂದ ನಾವು ವಿಲ್ ಗೆಟ್ ದ ಕೋರ್ಟ್ ಆರ್ಡರ್ ಆ್ಯಂಡ್ ರಿಲೀಸ್ ದ ಫಿಲ್ಮ್, ಸೊ ದಟ್ ಇಮಿಡಿಯೇಟಾಗಿ ಈ ಥರದ್ದು ಮಾಡೋದೆಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ ಆ್ಯಂಡ್ ಪ್ರೇಕ್ಷಕನ ಮೇಲೆ ಸಿನಿಮಾ ನಿಂತ್ಕೊಳ್ಳುತ್ತೆ. ಸೊ ಆ ಥರದನ್ನು ಮಾಡಬೇಕಾಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಐ ನೋ ಈಗ ಅಭಿಮಾನಿಗಳ ಕೆಲವೊಬ್ಬರು ಅಂತ ಹೇಳಿದೆ, ಅವ್ರಿಗೆ ಇದು ಆ್ಯಕ್ಚುಲಿ ಟು ಬಿ ಫ್ರೆಂಡ್ ಫ್ರಮ್ ದ ಪೋಸ್ಟ್ರಿಂದ ನೋಡಿದ್ರೆ ಇದು ಕಂಪ್ಲೀಟಾಗಿ ನಾನೊಬ್ಬನ ಸಿನಿಮಾ ಅಲ್ಲ ಅನ್ನೋದು ನಿಮಗೆ ತುಂಬ ನೀಟಾಗಿ ಅರ್ಥ ಆಗುತ್ತೆ. ನಾನು ಎಲ್ಲರೊಳಗೊಬ್ಬ ಪಾತ್ರವಾಗಿ ಕೂತಿರೋದು. ಯಾಕೆಂದರೆ ಇದು ಜನ್ರೇಷನ್ ನೆಕ್ಸ್ಟ್ ಸಿನಿಮಾ, ಇದು ಜನ್ಸಿಗಳಿಗೆ ಅಂತಲೇ ನಾವು ಫಸ್ಟು ಇದನ್ನು ಓದ್ದಾಗಲೇ ನಾವು ಮಾಡಿದ ಸಿನಿಮಾ. ಸೊ ನನ್ನ ಖುಷಿ ಏನು ಅಂದರೆ ನನ್ನ ಸಿನಿಮಾಗಳು ನಾನು ಜರ್ನಿ ಮಾಡ್ತಾನೆ ಇರ್ತೀನಿ, ನನ್ನ ಮಾಸ್ ಸಿನಿಮಾಗಳು ಮಾಡ್ತಾನೆ ಇರ್ತೀನಿ, ಅಥವಾ ನಾನು ಒಂದಿಷ್ಟು ಎಕ್ಸ್ಪೆರಿಮೆಂಟ್ಸ್ನೂ ಮಾಡ್ತಾನೆ ಇರ್ತೀನಿ ನಾನು ಲೀಡಾಗಿ ಅಲ್ಲ. ಇದ್ರ ಮಧ್ಯ ಇಷ್ಟು ಜನ ಯಂಗ್ಸ್ಟರ್ಸ್ ಮಧ್ಯ ನಾನು ಒಂದು ಭಾಗ ಆಗೋದಿದೆಯಲ್ಲ, ಅದು ನನಗೊಂದಿಷ್ಟು ಹೊಸ ಅನುಭವಗಳನ್ನ ಕೊಡುತ್ತೆ. ಸೊ ಅದೊಂದು ಫ್ರೆಶ್ನೆಸ್ ಕೊಡುತ್ತೆ. ಆ ಥರ ಒಂದು ಅಟೆಂಪ್ಟ್ ಮಾಡಿದ್ದೆ. ಹಂಗಂದರೆ ಇಡೀ ಸಿನಿಮಾ ನಾನೇ ಇರಬೇಕು ಅನ್ನೋದಲ್ಲ ಅದು. ಸೊ ಇಡೀ ಸಿನಿಮಾ ನಾನೇ ಇಲ್ಲ, ಇದು ನನ್ನ ಸಿನಿಮಾ ಅಲ್ವೇ ಅಲ್ಲ ಆ್ಯಕ್ಚುಲಿ. ಸೊ ಅಂದರೆ ನನ್ನ ಸಿನಿಮಾ ಅಲ್ಲ ಅಂತಲ್ಲ, ನನ್ನ ಒಬ್ಬನ ಸಿನಿಮಾ ಅಲ್ಲ, ನಾನು ಇಡೀ ಒಂದು ತಂಡದ ಒಂದು ಭಾಗ ಆಗಿ ಒಂದು ಪಾತ್ರ ಆಗಿ ಮಾಡಿರೋವಂಥದ್ದು. ಸೊ ಒಂದೊಂದು ಸಿನಿಮಾನ ಒಂದೊಂದು ರೀತಿ ನೋಡಬೇಕಾಗತ್ತೆ. ಸೊ ಮದರ್ ಪ್ರಾಮಿಸ್ ಆ ಥರ ಎಲ್ಲರೂ ಸೇರ್ಕೊಂಡು ಏನೋ ಮಾಡಬೇಕಾದ್ರೆ ಅವ್ರ ಜೊತೆ ಒಂದು ಒಳ್ಳೆಯ ಭಾಗ ಆಗಿದ್ದೀನಿ ಅಷ್ಟೇ ಬಿಟ್ಟರೆ. ಸೊ ಇದನ್ನು ಬೇರೆ ಥರ ಸಿನಿಮಾ ನೋಡಬೇಕಾಗುತ್ತೆ.